ಅಕ್ರಮ ಗಣಿಗಾರಿಕೆ ಕೇಸ್ನಲ್ಲಿ ಜನಾರ್ದನ್ ರೆಡ್ಡಿ ಬಹುದೊಡ್ಡದಾದ ಆರೋಪವನ್ನು ಎದುರಿಸ್ತಾ ಇದ್ರು. ಕೊನೆಗೂ ಕೂಡ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಹತ್ವದ ಬೆಳವಣಿಗೆ ಆಗ್ತಾ ಇದೆ. ಗಂಗಾವತಿ ಬಿಜೆಪಿ ಶಾಸಕ ರೆಡ್ಡಿಗೆ ಬಿಗ್ ಶಾಕ್ ಎದುರಾಗ್ತಾ ಇತ್ತು. ಶಾಸಕ ಜನಾರ್ದನ ರೆಡ್ಡಿಗೆ ಮಾಸ್ಟರ್ ಸ್ಟ್ರೋಕ್ ಕೊಟ್ಟಿದೆ ಕೋರ್ಟ್. ಬಿಜೆಪಿ ಶಾಸಕ ಜನಾರ್ದನ ರೆಡ್ಡಿಗೆ 7 ವರ್ಷ ಜೈಲು ಶಿಕ್ಷೆ. ಮಹತ್ವದ ಬೆಳವಣಿಗೆ ಆಗ್ತಾ ಇದೆ. ಬಿಜೆಪಿ ಶಾಸಕ ಜನಾರ್ದನ ರೆಡ್ಡಿಗೆ 7 ವರ್ಷ ಜೈಲು ಶಿಕ್ಷೆ. ಕೋರ್ಟ್ನಿಂದ ಮಹತ್ವದ ಆದೇಶ ಬಂದಿದೆ. ಇವರು ಅಪರಾಧಿ ಅಂತ ಕೋರ್ಟ್ನಿಂದ ದಾಖಲೆ ಸಮೇತವಾಗಿ ವಾದ ವಿವಾದಗಳನ್ನು ಆಲಿಸಿ ಕೊನೆಗೂ ಕೂಡ ಜನಾರ್ದನ ರೆಡ್ಡಿ ವಿರುದ್ಧವಾಗಿ ಮತ್ತೆ ಜೈಲಿಗೆ ಹೋಗುವ ಪರಿಸ್ಥಿತಿ ಉಂಟಾಗ್ತಾ ಇದೆ. ಈಗಾಗಲೇ ಒಂದು ಸತಿ ಹೋಗಿ ಬಂದಿದ್ದಾರೆ. ಈಗ ಮತ್ತೆ ಅಂತದ್ದೇ ಪರಿಸ್ಥಿತಿಯ ಎದುರು ಬರ್ತಾ ಇದೆ. 7 ವರ್ಷಗಳ ಕಾಲ ಜನಾರ್ದನ ರೆಡ್ಡಿಗೆ ಜೈಲು ಶಿಕ್ಷೆ. ಮಹತ್ವದ ಬೆಳವಣಿಗೆ ಆಗ್ತಾ ಇದೆ. ಅಕ್ರಮ ಗಣಿಗಾರಿಕೆ ಪ್ರಕರಣದಲ್ಲಿ ಗಂಗಾವತಿ ಶಾಸಕ ಜನಾರ್ದನ ರೆಡ್ಡಿ ವಿರುದ್ಧವಾಗಿ ಸಿಬಿಐ ನ್ಯಾಯಾಲಯದಿಂದ ಅಪರಾಧಿ ಎಂದು ತೀರ್ಪು ಬಂದಿದೆ. ಈಗಾಗಲೇ ಆಂಧ್ರ ಪ್ರದೇಶದ ಓಬ್ಳಾಪುರಂನಲ್ಲಿ ಗಣಿಗಾರಿಕೆ ಕೇಸ್ಗೆ ಸಂಬಂಧಪಟ್ಟಂತೆ 13 ವರ್ಷಗಳ ಸುದೀರ್ಘ ಚರ್ಚೆಯಾಗಿತ್ತು. 13 ವರ್ಷಗಳ ಕಾಲ ವಾದ ವಿವಾದಗಳನ್ನ ಕೇಳಿ ಬರ್ತಾ ಇತ್ತು. ಕೊನೆಗೂ ಕೂಡ ಈಗ ಮಹತ್ವದ ಬೆಳವಣಿಗೆ ಆಗ್ತಾ ಇದೆ. 7 ವರ್ಷಗಳ ಕಾಲ ಜೈಲು ಶಿಕ್ಷೆ ಕೊಟ್ಟಿದ್ದಾರೆ. ಅಕ್ರಮ ಪ್ರಕರಣದಲ್ಲಿ ಅಪರಾಧಿ ಎಂದು ಕೋರ್ಟ್ ಹೇಳಿಕೆ ಕೊಡ್ತಾ ಇರುವಂತದ್ದು. ಅಕ್ರಮ ಗಣಿಗಾರಿಕೆ ಪ್ರಕರಣದಲ್ಲಿ ರೆಡ್ಡಿಗೆ ಮಹತ್ವದ ಶಾಕ್ ಎದುರಾಗ್ತಾ ಇದೆ. 13 ವರ್ಷಗಳ ಸುದೀರ್ಘವಾಗಿ ವಿಚಾರಣೆ ಬಳಿಕ ಈಗ ತೀರ್ಪು ಹೊರಬೀಳ್ತಾ ಇದೆ. ಒಳ ಬಿದ್ದಿದೆ ಕೂಡ. ಈ ಪ್ರಕರಣದಲ್ಲಿ 300ಕ್ಕೂ ಅಧಿಕ ದಾಖಲೆಗಳನ್ನ ಪರಿಶೀಲನೆ ಮಾಡಿ 219 ಸಾಕ್ಷಿಗಳು ಇವರ ವಿರುದ್ಧವಾಗಿದ್ವು. 219 ಸಾಕ್ಷಿಗಳು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜನಾರ್ದನ ರೆಡ್ಡಿ ಮತ್ತೆ ಜೈಲಿಗೆ ಹೋಗುವ ಪರಿಸ್ಥಿತಿ ಎದುರಾಗ್ತಾ ಇದೆ. 7 ವರ್ಷಗಳ ಕಾಲ ಜೈಲು ವನವಾಸವನ್ನ ಮತ್ತೆ ಎದುರಿಸಬೇಕಾದ ಪರಿಸ್ಥಿತಿ ನಿರ್ಮಾಣವಾಗ್ತಾ ಇದೆ. ಜನಾರ್ದನ ರೆಡ್ಡಿಗೆ 7 ವರ್ಷ ಜೈಲು ಶಿಕ್ಷೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಬಸವರಾಜ್ ಸಂಪರ್ಕದಲ್ಲಿದ್ದಾರೆ. ಬಸವರಾಜ್, ಈಗಾಗಲೇ ಗಂಗಾವತಿ ಶಾಸಕ ಜನಾರ್ದನ ರೆಡ್ಡಿಗೆ ಈಗಾಗಲೇ ಒಂದು ಸತಿ ಜೈಲಿಗೆ ಹೋಗಿ ಬಂದಿದ್ದಾರೆ. ಮತ್ತೆ ಅದೇ ಪರಿಸ್ಥಿತಿ ಎದುರು ಆಗ್ತಾ ಇದೆ. ಸುಮಾರು 1 ಅಲ್ಲ 2 ಅಲ್ಲ 13 ವರ್ಷಗಳ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವ್ರಿಗೆ ರಿಲೀಫ್ ಅಂತ ಇತ್ತೇನೋ ಗೊತ್ತಿಲ್ಲ, ಎಲ್ಲವೂ ಮುಕ್ತಾಯವಾಯಿತು. ಹಾಗಂತ ಈಗಾಗಲೇ ಬಳ್ಳಾರಿಗೆ ಹೋಗೋದಕ್ಕೆ ಕೂಡ ಅನುಮತಿಯನ್ನ ಕೊಡ್ತಾ ಇರಲಿಲ್ಲ. ಆದ್ರೂ ಕೂಡ ಕೆಲವು ವಿನಾಯಿತಿಗಳನ್ನು ಪಡೆದುಕೊಂಡು ಅವ್ರ ಹೆಂಡತಿ ಮೂಲಕವಾಗಿ ರಾಜಕೀಯವಾಗಿ ಪ್ರವೇಶ ಮಾಡೋಣ ಅಂತ ಪ್ರಯತ್ನ ಪಡ್ತಾ ಇದ್ರು. ಆದ್ರೆ ಈಗ ಗಂಗಾವತಿಯಲ್ಲಿ ಅವರು ರಾಜಕೀಯವಾಗಿ ನೆಲೆ ಊರಿದ ಸಂದರ್ಭದಲ್ಲಿ 13 ವರ್ಷಗಳ ಬಳಿಕ ಇಂತಹ ಬೆಳವಣಿಗೆ ಆಗ್ತಾ ಇದೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡೋದಾದ್ರೆ ಬಸವರಾಜ್. ಶಾಸಕ ಬಿಜೆಪಿಯ ಪ್ರಮುಖ ನಾಯಕರಾಗಿರ್ತಕ್ಕಂಥ ಜನಾರ್ದನ್ ರೆಡ್ಡಿ ಅವರಿಗೆ ಈಗಾಗಲೇ ಅಕ್ರಮ ಗಣಿಗಾರಿಕೆ ಆರೋಪದಡಿ ಸಿಬಿಐ ಕೂಡ ಪ್ರಕರಣವನ್ನ ದಾಖಲು ಮಾಡಿಕೊಂಡಿತ್ತು. ತನಿಖೆ ಕೂಡ ನಡೀತಾ ಇತ್ತು. 2009ರಲ್ಲೇ ಸಿಬಿಐ ತನ್ನ ತನಿಖೆಯನ್ನ ಆರಂಭಗೊಳಿಸಿತ್ತು. ಅದಕ್ಕೆ ತಕ್ಕಂತೆ ಸಾಕಷ್ಟು ವಿಚಾರಣೆಗಳನ್ನ ಮತ್ತೆ ಬಂಧನದಲ್ಲಿಯೂ ಕೂಡ ಜನಾರ್ದನ್ ರೆಡ್ಡಿ ಅವರಿದ್ರು. ಇತ್ತೀಚೆಗೆ ಒಂದಿಷ್ಟು ರಾಜಕೀಯ ಪ್ರವೇಶಕ್ಕೋಸ್ಕರ ಅವರು ಕೆಲವೊಂದಿಷ್ಟು ವಿನಾಯಿತಿಗಳನ್ನ ಪಡೆದುಕೊಂಡು ಅವರ ಪತ್ನಿಯ ಮುಖಾಂತರ ರಾಜಕೀಯದಲ್ಲಿ ಕೂಡ ಚಾಪು ಮೂಡಿಸುವಂತಹ ಪ್ರಯತ್ನಕ್ಕೂ ಕೂಡ ಮುಂದಾಗಿದ್ರು. ಎಲ್ಲಿ ಒಂದ್ ಕಡೆ ಸ್ವತಂತ್ರ ಒಂದು ಪಕ್ಷವನ್ನ ಕಟ್ಟಿ ಅದಾದ ಬಳಿಕ ಮತ್ತೆ ಬಿಜೆಪಿ ಪಕ್ಷವನ್ನ ಸೇರಿ ಇತ್ತೀಚೆಗೆ ಬಿಜೆಪಿಯಲ್ಲೂ ಕೂಡ ಒಂದಿಷ್ಟು ಮತ್ತಷ್ಟು ಕಾಣಿಸಿಕೊಂಡು ಒಂದಿಷ್ಟು ಪ್ರಭಾವಿ ನಾಯಕನಾಗಿ ಮತ್ತೊಮ್ಮೆ ಹೊರಹೊಮ್ಮುವಂತ ಪ್ರಯತ್ನಕ್ಕೆ ಜನಾರ್ದನ್ ರೆಡ್ಡಿ ಅವರು ಮುಂದಾಗಿದ್ರು. ಆದ್ರೆ ಇದೀಗ ಅವರ ಒಂದು ಏನು ಅಕ್ರಮ ಗಣಿಗಾರಿಕೆ ಸಂಬಂಧಪಟ್ಟಂತ ಏನು ಪ್ರಕರಣ ಏನಿದೆ ಅದರಲ್ಲಿ ಪ್ರಮುಖವಾಗಿರ್ತಕ್ಕಂಥ ಬೆಳವಣಿಗೆ ಇವತ್ತು ಆಗಿರ್ತಕ್ಕಂಥದ್ದು. ಈಗಾಗಲೇ ದೆಹಲಿಯ ಸಿಬಿಐನ ಕೋರ್ಟ್ ಒಂದು ತೀರ್ಪನ್ನು ಕೂಡ ಪ್ರಕಟ ಮಾಡಿರ್ತಕ್ಕಂಥದ್ದು. ಇದರಲ್ಲಿ ಜನಾರ್ದನ್ ರೆಡ್ಡಿ ಅವರು ಅಪರಾಧಿ ಅನ್ನುವಂಥದ್ದನ್ನು ಕೂಡ ಘೋಷಣೆ ಮಾಡಿರ್ತಕ್ಕಂಥದ್ದು. ಈಗಾಗಲೇ ಅವರಿಗೆ ಶಿಕ್ಷೆಯ ಪ್ರಮಾಣವನ್ನು ಕೂಡ ಘೋಷಣೆ ಮಾಡಿರ್ತಕ್ಕಂಥದ್ದು. 7 ವರ್ಷಗಳ ಕಾಲ ಜೈಲು ಶಿಕ್ಷೆಯನ್ನು ಕೂಡ ವಿಧಿಸಲಾಗಿರ್ತಕ್ಕಂಥದ್ದು. ಹಾಗಾಗಿ ಸಿಬಿಐ ಈಗಾಗಲೇ ಸಾಕಷ್ಟು ಬಾರಿ ಕೂಡ ತನಿಖೆಯನ್ನ ಕೈಗೊಳ್ತಾ ಇತ್ತು. ಅದಕ್ಕೆ ಸಂಬಂಧಪಟ್ಟಂತ ವಿಚಾರಣೆಗಳು ನಡೆಸ್ತಾ ಇದ್ರು. ಹಲವಾರು ಅಧಿಕಾರಿಗಳು ಅದರಲ್ಲಿ ಭಾಗಿಯಾಗಿದ್ರು ಅನ್ನುವಂಥದ್ದು. ಆ ಅಧಿಕಾರಿಗಳನ್ನು ಕೂಡ ಅವರಿಗೂ ಕೂಡ ಸಾಕಷ್ಟು ಒಂದ್ ಕಡೆ ತನಿಖೆಯನ್ನ ಕೂಡ ಮಾಡ್ತಾ ಇದ್ರು. ಆದ್ರೆ ಜನಾರ್ದನ್ ರೆಡ್ಡಿ ಅವರು ಇದರಲ್ಲಿ ಇದು ರಾಜಕೀಯವಾಗಿರ್ತಕ್ಕಂಥದ್ದು, ಇದರಲ್ಲಿ ನನ್ನ ಪಾತ್ರ ಇಲ್ಲ ಅನ್ನುವಂತಹ ರೀತಿಯಲ್ಲೇ ಸಾಕಷ್ಟು ನ್ಯಾಯಾಲಯಕ್ಕೆ ಅಥವಾ ತನಿಖೆ ನಡೆಯುವಂತಹ ಸಂದರ್ಭದಲ್ಲಿ ಕೂಡ ಅವರದೇ ಆಗಿರ್ತಕ್ಕಂಥ ಕೆಲವೊಂದಿಷ್ಟು ಪುರಾವೆಗಳನ್ನ ಕೊಡ್ತಾ ತನಿಖೆಯನ್ನು ಎದುರಿಸ್ತಾ ಇದ್ರು. ಆದ್ರೆ
ಇದು ಈಗ ಸಿಬಿಐ ಏನು ದೆಹಲಿಯ ಒಂದು ಸಿಬಿಐ ಕೋರ್ಟ್ ಒಂದು ಶಿಕ್ಷೆಯ ಪ್ರಮಾಣವನ್ನು ಕೂಡ ಘೋಷಣೆ ಮಾಡಿರ್ತಕ್ಕಂಥದ್ದು. ಅವರ ಅಪರಾಧಿ ಅನ್ನುವಂಥದ್ದು ಈಗಾಗಲೇ 7 ವರ್ಷಗಳ ಕಾಲ ಒಂದು ಜೈಲು ಶಿಕ್ಷೆಯನ್ನು ಕೂಡ ವಿಧಿಸಲಾಗಿರ್ತಕ್ಕಂಥದ್ದು. ಪ್ರಮುಖವಾಗಿ ಶ್ರೀಕಾಂತ್, ಇದು 2009ರಲ್ಲಿ ಸಿಬಿಐ OMC ಕಂಪನಿಯ ಅಕ್ರಮ ಗಣಿಗಾರಿಕೆ ಆರೋಪದ ಅಡಿಯಲ್ಲಿ, ಅಂದ್ರೆ OMC ಕಂಪನಿಯ ಒಂದು ಇವರು ಮುಖ್ಯಸ್ಥರಾಗಿರ್ತಾರೆ ಜನಾರ್ದನ್ ರೆಡ್ಡಿ ಅವರು. ಅದರಲ್ಲಿ ಪ್ರಮುಖವಾಗಿ ಅಲ್ಲಿ ಗಣಿಗಾರಿಕೆ ಗುತ್ತಿಗೆ ನೀಡುವಲ್ಲಿ ಅಕ್ರಮ ಆಗಿದೆ ಅನ್ನುವಂಥದ್ದು. ಸುಮಾರು 884.13 ಕೋಟಿ ಲೂಟಿ ಆಗಿದೆ ಅನ್ನುವಂತಹ ಆರೋಪ ಕೂಡ ಇತ್ತು. ಆ ಒಂದು ಆರೋಪಕ್ಕೆ ಸಂಬಂಧಪಟ್ಟಂತೆ 2007ರಲ್ಲಿ ಶ್ರೀಲಕ್ಷ್ಮಿ ಅವರು OMC ಕಂಪನಿ ಅರ್ಜಿ ಪರಿಗಣಿಸಬೇಕೆಂತಂದು ಶಿಫಾರಸು ಕೂಡ ಮಾಡಿದ್ರು. ಅದೇ ದಿನ OMC ಕಬ್ಬಿಣದ ಅದಿರು ಈ ರೀತಿಯಾಗಿರ್ತಕ್ಕಂಥ ಕೆಲವಷ್ಟು ಆರೋಪಗಳು ಬಂದಂತ ಸಂದರ್ಭದಲ್ಲಿ ಅದನ್ನ ಇಲ್ಲಿ ಲೋಕಾಯುಕ್ತ, ರಾಜ್ಯದಲ್ಲಿ ಕೂಡ ಲೋಕಾಯುಕ್ತದವರು ಕೂಡ ತನಿಖೆಯನ್ನು ನಡೆಸಿದ್ರು. ಆ ತನಿಖೆ ಆದ ಬಳಿಕ ಅದನ್ನ 2009ರಲ್ಲಿ ಅದನ್ನ ಸಿಬಿಐ ಪ್ರಕರಣವನ್ನು ಕೂಡ ದಾಖಲಿಸಿಕೊಂಡು ಅದನ್ನ ಮುಂದುವರೆದ ಭಾಗವಾಗಿ, ಯಾಕಂತಂದ್ರೆ ಜನಾರ್ದನ್ ರೆಡ್ಡಿ ಅವರು ಇಲ್ಲಿ ಅಕ್ರಮ ಗಣಿಗಾರಿಕೆಯಲ್ಲಿ ಟೆಂಡರ್ ಕೊಡಲು ಕೂಡ ಲೋಪದೋಷ ಆಗಿದೆ ಅನ್ನುವಂಥದ್ದನ್ನು ಕೂಡ ದೊಡ್ಡ ಮಟ್ಟದಲ್ಲಿ ರಾಜಕೀಯವಾಗಿರ್ತಕ್ಕಂಥದ್ದು ಕೂಡ ಅವಾಗ CM ಸಿದ್ದರಾಮಯ್ಯವರು ಕೂಡ ಒಂದ್ ಕಡೆ ಅವರಿಗೆ ತೊಡೆ ತಟ್ಟಿ ಒಂದ್ ಕಡೆ ಬಳ್ಳಾರಿವರೆಗೂ ಕೂಡ ಪಾದಯಾತ್ರೆ ಮಾಡುವ ಮುಖಾಂತರ ಈ ಪ್ರಕರಣವನ್ನ ದೊಡ್ಡ ಮಟ್ಟಿಗೆ ತೆಗೆದುಕೊಂಡು ಹೋಗುವಂತಹ ಪ್ರಯತ್ನಕ್ಕೆ ಕೂಡ ಮುಂದಾಗಿದ್ರು. ಅದಾದ ಬಳಿಕ ಲೋಕಾಯುಕ್ತರು ಕೂಡ ತನಿಖೆ ನಡೆಸ್ತಾರೆ. ಲೋಕಾಯುಕ್ತ ತನಿಖೆ ನಡೆಸಿದಾದ ಬಳಿಕ ಇದನ್ನ ಸಿಬಿಐ ಕೂಡ ವರ್ಗಾವಣೆ ಮಾಡಲಾಗುತ್ತೆ. ಸಿಬಿಐ 2009ರಿಂದ ಈವರೆಗೂ ಕೂಡ ಪ್ರಮುಖವಾಗಿರ್ತಕ್ಕಂಥ ಎಲ್ಲಾ ತನಿಖಾ ಘಟ್ಟಗಳನ್ನು ಮುಗಿಸಿ ಇದೀಗ ಶಿಕ್ಷೆಯ ಪ್ರಮಾಣವನ್ನ ಕೂಡ ಘೋಷಣೆ ಮಾಡಿರ್ತಕ್ಕಂಥದ್ದು. ಶ್ರೀಕಾಂತ್, ರಾಜಕೀಯವಾಗಿ ಎಲ್ಲವೂ ಕೂಡ ಸುಗಮವಾಗಿ ಸಾಗ್ತಾ ಇದೆ ಅಂತ ಅಂದ್ಕೊಂಡಿದ್ರೇನೋ ಗೊತ್ತಿಲ್ಲ, ಆದ್ರೆ ಕೋರ್ಟ್ ಈಗ ಮಹತ್ವದ ಶಾಕ್ ಏನಾದ್ರು ಕೊಡ್ತಾ ಇದೆ. ಜೊತೆಗೆ ಈ ಬಗ್ಗೆ ಜನಾರ್ದನ್ ರೆಡ್ಡಿ ಹೇಳಿಕೆ ಕೊಡೋದಾಗಿರ್ಬೋದು, ಏನಾದ್ರೂ ಬೆಳವಣಿಗೆ ಆಗ್ತಾ ಇದೆಯಾ ಬಸವರಾಜ್? ಗಾಲಿ ಜನಾರ್ದನ್ ರೆಡ್ಡಿ ಅವರು ರಾಜಕೀಯವಾಗಿರ್ತಕ್ಕಂಥದ್ದು ಆವಾಗ ಬಿಜೆಪಿ ಪಕ್ಷದಲ್ಲಿ ಪ್ರಮುಖ ನಾಯಕರಾಗಿ ಹೊರಹೊಮ್ಮಿದ್ರು. ದೊಡ್ಡ ಮಟ್ಟದಲ್ಲಿ ಅವ್ರದೇ ಆಗಿರ್ತಕ್ಕಂಥ ಒಂದಿಷ್ಟು ಪ್ರಭಾವವನ್ನು ಕೂಡ ಬಿಜೆಪಿ ಪಕ್ಷದಲ್ಲಿ ಬೀರಿದ್ರು. ಆದರೆ ಈ ಅಕ್ರಮ ಗಣಿಗಾರಿಕೆಯ ಅಡಿಯಲ್ಲಿ ವಿರೋಧ ಪಕ್ಷಗಳು ಕೂಡ ದೊಡ್ಡ ಮಟ್ಟದಲ್ಲಿ ಹೋರಾಟಕ್ಕೆ ಮುಂದಾದವು. ಬಳ್ಳಾರಿವರೆಗೂ ಕೂಡ ಪಾದಯಾತ್ರೆ ಮಾಡಲಿಕ್ಕೂ ಕೂಡ ಮುಂದಂತ ಸಂದರ್ಭದಲ್ಲಿ ಅವಾಗ ಅದು ತನಿಖೆ ಹಂತಕ್ಕೆ ಹೋಗುತ್ತೆ. ತನಿಖೆ ಹಂತಕ್ಕೆ ಹೋದಂತ ಸಂದರ್ಭದಲ್ಲಿ ಸಿಬಿಐ ಕೂಡ ಲೋಕಾಯುಕ್ತದ ಬಳಿಕ ಸಿಬಿಐ ಕೂಡ ಎಂಟ್ರಿ ಆಗುತ್ತೆ. ಈಗ ಸಿಬಿಐನವರು ಕೂಡ ಸುದೀರ್ಘವಾಗಿ ಅಂದ್ರೆ 2009ರಲ್ಲಿ ಈ ಪ್ರಕರಣವನ್ನ ಸಿಬಿಐ ತೆಗೆದುಕೊಳ್ಳುತ್ತೆ. ಅಲ್ಲಿಂದ ಇಲ್ಲಿವರೆಗೂ ಕೂಡ ಅಂದ್ರೆ ಈವರೆಗೂ ಕೂಡ ಅದನ್ನ ಸುದೀರ್ಘವಾಗಿರ್ತಕ್ಕಂಥ ತನಿಖೆಯನ್ನು ನಡೆಸ್ತಾರೆ. ಜನಾರ್ದನ್ ರೆಡ್ಡಿ ಅವರು ಅದರಲ್ಲಿ ಏನು OMC ಕಂಪನಿಯ ಮುಖ್ಯಸ್ಥರೇನಾಗಿರ್ತಾರೆ ಅದರಲ್ಲಿ ಒಂದು ಗುತ್ತಿಗೆ ಕೊಡೋದ್ರಲ್ಲಿ ಇವರ ಆರೋಪ ಆಗಿದೆ ಅನ್ನುವಂಥದ್ದು ಏನು 884.13 ಕೋಟಿ ರೂಪಾಯಿ ಆರೋಪಗಳನ್ನ ಏನು ಇರ್ತಕ್ಕಂಥದ್ದು. ಈ ಒಂದು ಇದಕ್ಕೆ ಸಂಬಂಧಪಟ್ಟದ್ದು ಅಂದ್ರೆ ಇವರು ಇಷ್ಟು ಪ್ರಮಾಣದಲ್ಲಿ ಆರೋಪ ಕೇಳಿ ಬಂದ ಸಂದರ್ಭದಲ್ಲಿ ಇದಕ್ಕೆ ಸಂಬಂಧಪಟ್ಟಂತ ಎಲ್ಲಾ ದಾಖಲೆಗಳು ಕೂಡ ಎಲ್ಲೆಲ್ಲಿ ಅಕ್ರಮ ಗಣಿಗಾರಿಕೆ ನಡೆಸಿದ್ರು ಅದನ್ನೆಲ್ಲವನ್ನು ಕೂಡ ಸ್ವವಿವರವಾಗಿ ಕೂಡ ಸಿಬಿಐ ಇಂಚಿಂಚು ಅದನ್ನ ಮಾಹಿತಿಯನ್ನ ಕಲೆ ಹಾಕಿ ಅದಕ್ಕೆ ಸಂಬಂಧಪಟ್ಟಂತ ವಿಚಾರಣೆ ಕೂಡ ನಡೆಸಿ ಇದೀಗ ಸುದೀರ್ಘವಾಗಿರ್ತಕ್ಕಂಥ ವಿಚಾರಣೆ ನಡೆಸಿ ಇದೀಗ ಸಿಬಿಐ ಕೋರ್ಟ್ ಕೂಡ ಈಗಾಗಲೇ ತೀರ್ಪನ್ನು ಕೂಡ ಘೋಷಣೆ ಮಾಡಿರ್ತಕ್ಕಂಥದ್ದು. ನೀವು ಹೇಳಿದಂತೆ ಜನಾರ್ದನ್ ರೆಡ್ಡಿ ಅವರು ಒಂದ್ ಕಡೆ ಈ ಒಂದು ಸಿಬಿಐ ತನಿಖೆಯಿಂದ ಹೊರಬರ್ತೀನಿ ಅನ್ನುವಂತಹ ಒಂದಿಷ್ಟು ಉತ್ಸಾಹದಲ್ಲಿದ್ರು. ಆ ಒಂದು ಉತ್ಸಾಹದಲ್ಲೇ ಒಂದು ಸ್ವತಂತ್ರ ಪಕ್ಷವನ್ನ ಕಟ್ಟಿ ದೊಡ್ಡ ಮಟ್ಟದಲ್ಲಿ ಯಾವ ರೀತಿಯಾಗಿ ರಾಜಕೀಯವಾಗಿ ಅವರು ಕುಗ್ಗಿದ್ರು ಅದೇ ಒಂದು ರಾಜಕೀಯದ ಒಂದು ಹಿನ್ನೆಲೆಯಲ್ಲಿ ದೊಡ್ಡ ಪ್ರಮಾಣದಲ್ಲಿ ಮತ್ತೆ ಮೇಲಕ್ಕೆ ಬರಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಜನಾರ್ದನ್ ರೆಡ್ಡಿ ಅವರು ಮುಂದಾಗಿದ್ರು. ಆ ಒಂದು ಭಾಗವಾಗಿ ಅವರ ಪತ್ನಿಯನ್ನು ಕೂಡ ಒಂದು ಏನು ಈಗಾಗಲೇ ಒಂದ್ ಕಡೆ ವಿಧಾನಸಭಾ ಕ್ಷೇತ್ರದಲ್ಲೂ ಕೂಡ ಕಣಕ್ಕಿಳಿಸಿದ್ರು. ಅವರದೇ ಆಗಿರ್ತಕ್ಕಂಥ ಪಕ್ಷವನ್ನು ಕಟ್ಟಿ ಕೆಲವು ಅಭ್ಯರ್ಥಿಗಳನ್ನು ಕೂಡ ಕಣಕ್ಕಿಳಿಸುವಂತ ಪ್ರಯತ್ನಕ್ಕೂ ಕೂಡ ಮುಂದಾಗಿದ್ರು. ಹಾಗಾಗಿ ಅವರ ಪತ್ನಿ ಗೆಲುವನ್ನು ಸಾಧಿಸುವಂತ ಸಂದರ್ಭದಲ್ಲಿ ಅವರು ಕೂಡ ಮತ್ತೆ ರಾಜಕೀಯವಾಗಿ ಮುನ್ನೆಲೆಗೆ ಬರ್ತಾ ಇದ್ರು ಅನ್ನುವಂಥದ್ದು. ಇದೀಗ ಆ ಪಕ್ಷದಿಂದ ಅಂದ್ರೆ ಸ್ವತಂತ್ರ ಪಕ್ಷದಿಂದ ಮತ್ತೆ ಅವರು ಈಗ ಬಿಜೆಪಿ ಪಕ್ಷಕ್ಕೂ ಕೂಡ ಬಿಜೆಪಿ ನಾಯಕರೇ ಅವರು ಸ್ವತಃ ಕೇಂದ್ರದ ವರಿಷ್ಠರು ಅವ್ರನ್ನ ಬಿಜೆಪಿ ಪಕ್ಷಕ್ಕೆ ತೆಗೆದುಕೊಳ್ಳುವಂತ ಪ್ರಯತ್ನ ಮಾಡಿದ್ರು. ಇದೀಗ ಮುಂದುವರೆದ ಭಾಗವಾಗಿ ಬಿಜೆಪಿ ಕೂಡ ಮುಂಚಿನಲ್ಲಿದ್ರು. ಮೊನ್ನೆ ಮೂಡಾ ಪ್ರಕರಣ ಆಗಿರಬಹುದು, ಕೆಲವೊಂದಿಷ್ಟು ಹೋರಾಟಗಳಾಗಿರ್ಬಹುದು, ಅಲ್ಲಿ ಕೂಡ ಜನಾರ್ದನ್ ರೆಡ್ಡಿ ಅವರು ತಮ್ಮದೇ ಆಗಿರ್ತಕ್ಕಂಥ ಚಾಪನ್ನು ಮೂಡಿಸ್ತಾ ಇದ್ರು. ಈ ಸಂದರ್ಭದಲ್ಲಿ ಅವರಿಗೆ ಈ ಒಂದು ಸಿಬಿಐನ ಕೋರ್ಟ್ ಏನು ಶಿಕ್ಷೆ ಪ್ರಮಾಣವನ್ನ ವಿಧಿಸಿರ್ತಕ್ಕಂಥ ದೊಡ್ಡ ಮಟ್ಟಿಗೆ ಅವರಿಗೆ ಆಘಾತ ಅಂತ ಹೇಳ್ಬೋದು.